ಶ್ರೀಗಂಧದ ಗುಡಿ ಇವತ್ತಿನ ಸಂಚಿಕೆಯಲ್ಲಿ ಮುತ್ತು ಹೇಳ್ತಾನೆ, ನಾನು ಅಡುಗೆ ಮಾಡ್ತೀನಿ ಅಂತ. ಅಷ್ಟೊತ್ತಿಗೆ ಮಯೂರ ಇದ್ದವನು, ಏನು ಸ್ಪೆಷಲ್ ಮಾಡ್ತೀರಣ್ಣ ಅಂತ ಕೇಳಿದಾಗ, ಚಾವ್ಲ ಮತ್ತು ರೋಟಿ ಮಾಡ್ಲಾ ಅಂದಾಗ ಕಂಟಿ, ಚಾವ್ಲ ಮತ್ತು ರೋಟಿ, ಚಾವ್ಲ ಅಂದರೆ ಅನ್ನ, ರೋಟಿ ಅಂದರೆ ಚಪಾತಿ. ಅಯ್ಯೋ ಅದು ನಮಗೆ ಗೊತ್ತಣ್ಣ, ಆದರೆ ನೀವು ಯಾವತ್ತೂ ಈ ಥರ ಹಿಂದಿ ಮಾತಾಡ್ತಿರ್ಲಿಲ್ಲಲ್ಲ, ಇವತ್ತೇನು ಸ್ಪೆಷಲಾಗಿ? ಅದು ನಮ್ಮ ಸೈಟ್ ಹತ್ರ ಎಲ್ಲ ಹಿಂದಿ ಮಾತಾಡೋರೇ ಜಾಸ್ತಿ ಇರೋದಲ್ವಾ, ಹಾಗಾಗಿ ಅಂದಾಗ, ಹೌದಾ ಸರಿ ಆಯಿತು, ಈಗಂತೂ ಒಂದು 2 ದಿನದಿಂದ ತುಂಬ ಬದಲಾಗಿದೆಯಾ ಅಣ್ಣ ಅಂತ ಈ ಕಡೆ ಕಂಟಿ ಹೇಳ್ತಾನೆ. ಆ ಥರ ಏನೂ ಇಲ್ಲ ಕಣ ಅಂತ ಹೇಳ್ತಾರೆ. ಮಯೂರ ಇದ್ದವನು, ಅಣ್ಣ ಇವತ್ತಾದರೂ ನಾವು ಒಟ್ಟಿಗೆ ಊಟ ಮಾಡೋಣವಾ ಅಂತ ಕೇಳ್ತಾರೆ. ಕಣೋ ಅಂತ ಮುತ್ತು ಹೇಳೋತ್ತಿಗೆ ಚಂದನ, ಯಾಕೆ ಮೈ, ನಾವು ಇಷ್ಟು ದಿನ ಒಟ್ಟಿಗೆ ಅಲ್ವಾ ಊಟ ಮಾಡ್ತಿದ್ದದ್ದು ಅಂದಾಗ, ಮುತ್ತು, ಇಲ್ಲ ಕಣಮ್ಮ, ನೀನು ಚಿಕ್ಕಮಂಗ್ಳೂರಿಗೆ ಹೋದಾಗಿಂದ ನಾವು ಒಟ್ಟಿಗೆ ಊಟನೇ ಮಾಡಿರಲ್ಲ. ಅದು ಅಲ್ಲದೆ ಮಯೂರ ಮಾತ್ರ ನೀನು ಮತ್ತು ಹರಿ ಇಲ್ಲದೆ ತುಂಬ ಬೇಜಾರಲ್ಲಿ ಸರಿಯಾಗಿ ಊಟನೇ ಮಾಡ್ತಿರ್ಲಿಲ್ಲ ಅಂತ ಮುತ್ತು ಹೇಳ್ತಾನೆ. ಚಂದನ, ಯಾಕೆ ಮಯಿ ಆ ಥರ ಎಲ್ಲ ಮಾಡಬಾರ್ದು, ಊಟಕ್ಕೆ ಯಾವತ್ತು ನಾವು ಮೋಸ ಮಾಡಬಾರ್ದು, ಸರಿಯಾಗಿ ಊಟ ಮಾಡಬೇಕು ಅಂದಾಗ, ಮುತ್ತು ಕೇಳಿದ್ಯಾ, ಸರಿ ನಾನು ಹೋಗಿ ಅಡುಗೆಗೆ ರೆಡಿ ಮಾಡ್ತೀನಿ ಅಂತ ಈ ಕಡೆ ಮುತ್ತು ಹೋಗ್ತಾನೆ. ಅಡುಗೆ ಎಲ್ಲ ಆದರೆ ಅಣ್ಣವನ್ನ ನೋಡಿದ್ರೆ ಅದಕ್ಕೆ 1-2 ದಿನದಿಂದ ತುಂಬ ಬದಲಾಗಿಬಿಟ್ಟಿದ್ದಾರೆ ಅಂದಾಗ, ಹೌದು ಗಮನಿಸ್ತಿದ್ದೀನಿ, ಅವರು ಚಿಕ್ಕಮಂಗ್ಳೂರಿಂದ ಬಂದಮೇಲೆ ತುಂಬ ಬದಲಾಗಿಬಿಟ್ಟಿದ್ದಾರೆ ಅಂತ ಈ ಕಡೆ ಚಂದನೂ ಹೇಳ್ತಾಳೆ. ಊಟಕ್ಕೆ ಎಲ್ಲ ಕೂತ್ಕೊಂಡಿರ್ತಾರೆ. ಚಂದನ ಬಾಗ್ಲತ್ರನೇ ನೋಡ್ತಾ ಇರ್ತಾಳೆ. ಯಾಕಮ್ಮ ಊಟ ಮಾಡು ಅಂದಾಗ, ಅಲ್ಲ ಹರಿ ಏನಾದ್ರು ಬರೋದು ಲೇಟ್ ಆಗುತ್ತಾ ಅಣ್ಣ ಅಂತ ಕೇಳ್ತಾರೆ. ಸ್ವಲ್ಪ ಲೇಟ್ ಆಗುತ್ತಂತೆ ಅಂತ ಹೇಳಿದ್ದಾನೆ. ಅಷ್ಟೊತ್ತಿಗೆ ಕಂಟಿ ಇದ್ದವನು, ಹೌದು ಅದಕ್ಕೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಾನೆ, ನಾವು ಊಟ ಮಾಡೋಣ ಅಂದಾಗ, ಚಂದನ, ಹಾಗಾದರೆ ನಾನೇ ಊಟ ಸ್ವಲ್ಪ ಇದರಲ್ಲೇ ತೆಗ್ದಿಡ್ಲಾ? ಅಯ್ಯೋ ಮಯಿ ಹೇಳ್ತಾನೆ, ಮುತ್ತು ಅಣ್ಣನ ಬಗ್ಗೆ ಗೊತ್ತಿಲ್ವಾ ಅದಕ್ಕೆ, ಅವ್ರ ಅಣ್ಣನಿಗೆ ಊಟ ತೆಗ್ದಿರ್ತಾರೆ, ನೀವು ಊಟ ಮಾಡಿ ಅಂತ ಹೇಳ್ತಾರೆ. ಸರಿ ಅಂತ ಚಂದನ ಊಟ ಮಾಡ್ತಾಳೆ. ಈ ಕಡೆ ಮುತ್ತು, ಕಂಟಿ, ಮಯೂರ ಮಲ್ಕೊಂಡಿದ್ದಾಗ, ಅದಕ್ಕೆ ಈಗ ಪ್ರೀತಿ ಬರ್ತಿದೆ ಅಲ್ವಾ ಅಣ್ಣ, ಎಷ್ಟು ಕಾಳಜಿ ಮಾಡ್ತಿದ್ದಾರೆ ನೋಡಿ ಅಂತ ಕಂಟಿ ಹೇಳ್ತಿದ್ದಾನೆ. ಹೌದು ಕಣೋ, ಹರಿ ಮೇಲೆ ಚಂದನಂಗೆ ಈಗ ನಿಧಾನವಾಗಿ ಪ್ರೀತಿ ಬರ್ತಾ ಇದೆ. ಅವಳು ಚಿಕ್ಕಮಂಗ್ಳೂರಿಂದ ಬಂದಮೇಲಂತೂ ಅವನ ಮೇಲೆ ತುಂಬ ಕಾಳಜಿನ ಮಾಡ್ತಾ ಇದ್ದಾರೆ. ಏನೋ ಅವರಿಬ್ಬರು ಚೆನ್ನಾಗಿದ್ದರೆ ಸಾಕು, ಹೀಗೆ ಇದ್ದರೆ ಸಾಕು ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಚಂದನ ಬಂದು, ಅಣ್ಣ ಹರಿಗೆ ನಾನು ಫೋನ್ ಮಾಡಿ ಕೇಳಲಾ ಅಂತ ಕೇಳ್ತಾರೆ. ಯಾಕಮ್ಮ, ನೀನು ಹೋಗಿ ಮಲ್ಕೋಬೇಡ, ಆದರೂ ಒಂದು ಫೋನ್ ಮಾಡಿ ಕೇಳ್ತೀನಿ ಅಂತ ಚಂದನ ಫೋನ್ ಮಾಡೋಕ್ಕೆ ಅಂತ ಹೊರಗೆ ಬರೋಷ್ಟೊತ್ತಿಗೆ ಈ ಕಡೆ ಹರಿ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಕನ್ನಡ ಸಾಂಗ್ ಹಾಕಿರ್ತಾನೆ. ಪ್ಯಾಸೆಂಜರ್ ಕೇಳ್ತಾರೆ, ಒಳ್ಳೆ ಸಾಂಗ್ ಹಾಕಿದ್ದೀರಾ ಅಂತ. ಹ್ಞೂ ಅಂತ ಈ ಕಡೆ ಹರಿ ಹೇಳ್ತಾನೆ. ಫೋನ್ ಬಂದುಬಿಡುತ್ತೆ. ಯಾರ್ದ್ರಿ ಫೋನು ಅಂದಾಗ, ಯಾರ್ದು ಇಲ್ಲ, ನನ್ನ ವೈಫಿಂದು. ಅಯ್ಯಯ್ಯೋ, ಮೊದಲು ವೈಫಿನ ಫೋನ್ನ ರಿಸೀವ್ ಮಾಡಿ, ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಅಂತ ಪ್ಯಾಸೆಂಜರ್ ಹೇಳ್ತಾನೆ. ಹೌದಾ, ಫಸ್ಟು ಹೆಂಡತಿ ಫೋನ್ನ ರಿಸೀವ್ ಮಾಡಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟಕ್ಕೆ ಸಿಲುಕ್ತೀರಾ ಅಂತ ಈ ಕಡೆ ಪ್ಯಾಸೆಂಜರ್ ಹೇಳ್ತಾರೆ. ಸರಿ ಅಂತ ಈ ಕಡೆ ಹರಿ ಫೋನ್ನ ರಿಸೀವ್ ಮಾಡ್ತಾಳೆ. ಹೇಳಿ ಅಂದಾಗ, ನೀವೇನು ಬರೋದು ಲೇಟ್ ಆಗುತ್ತಾ, ಯಾಕ್ರಿ ಏನಾಯಿತು, ಏನಾದ್ರು ತರೋಕ್ಕಿತ್ತ ಅಂತ ಕೇಳ್ತಾರೆ. ಇಲ್ಲ ಏನೂ ತರೋಕ್ಕಿಲ್ಲ, ಬರೋಕ್ಕೇನಾದ್ರು ಲೇಟ್ ಆಗುತ್ತಾ ಅಂತ ಕೇಳ್ತಾಳೆ ಈ ಕಡೆ ಚಂದನ. ಕಣ್ರಿ ಸ್ವಲ್ಪ ಲೇಟ್ ಆಗುತ್ತೆ, ನೀವು ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಅಂತ ಈ ಕಡೆ ಚಂದನ ಹೋಗ್ತಾಳೆ. ನೋಡಿ, ಈಗ ಫೋನ್ ಮಾಡಿದ್ರಲ್ಲ, ಏನು ಯೋಚನೆ ಮಾಡಬೇಡಿ, ಸರಿ ಆಗುತ್ತೆ ಅಂತ ಪ್ಯಾಸೆಂಜರ್ ಹೇಳ್ತಾರೆ. ಈ ಕಡೆ ಮುತ್ತು ಬಾಗಿಲು ಹಾಕ್ಕೊಂಡು ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಚಂದನ, ಅಣ್ಣ ನೀವು ಮಲ್ಕೊಳ್ಳಿ, ಹರಿ ಬಂದ ತಕ್ಷಣ ನಾನು ಲಾಕ್ ತೆಗಿತೀನಿ ಅಂತ ಹೇಳ್ತಾಳೆ. ಬೇಡಮ್ಮ, ಕಂಟಿಗೆ ಹೇಳಿದಾನಂತೆ ಲಾಕ್ ಹಾಕೋದು ಬೇಡ ಅಂತ, ನೀನು ಹೋಗಿ ಮಲ್ಕ ಅಂತ ಹೇಳ್ತಾನೆ. ಅವರು ಊಟ ಮಾಡ್ತಾರಣ್ಣ ಅಂತ ಕೇಳಿದಾಗ, ಅವನು ಇಷ್ಟ ತನಕ ಹಸ್ಕೊಂಡಿರಲ್ಲ, ಏನಾದ್ರು ತಿಂದಿರ್ತಾನೆ, ಇಲ್ಲ ಅಂದರೆ ಇಲ್ಲೇ ಬಂದು ತಿಂತಾನೆ, ಹೇಗಾದ್ರು ದೋಸೆ ಚಟ್ನಿ ಉಂಟಲ್ಲ ತಿಂತಾನೆ, ಬಿಡಮ್ಮ ನೀನು ಹೋಗಿ ಮಲ್ಕೊ ಅಂದಾಗ, ಮಯೂರ ಹೇಳ್ತಾನೆ, ಅತ್ತಿಗೆಗೆ ಎಷ್ಟು ಕಾಳಜಿ, ಎಷ್ಟು ಪ್ರೀತಿ ಬರ್ತಾ ಇದೆ ಅಣ್ಣ, ನೀನು ಹೇಳ್ದಂಗೆ ನಿಜ, ಈ ಪ್ರೀತಿ ಅನ್ನೋದು ತಾನಾಗೆ ತಾನು ಬರಬೇಕು ಅಂತ ನೀನು ಯಾವಾಗಲೂ ಹೇಳ್ತಿದ್ಯಲ್ಲ, ಅದು ನಿಜ ಕಣಣ್ಣ ಅಂತ ಈ ಕಡೆ ಮಹಿ ಹೇಳ್ತಾನೆ. ಈ ಕಡೆ ಕಂಟಿದ್ದು ಕಾರ್ ಸೌಂಡ್ ಕೇಳಿದ ತಕ್ಷಣ ಚಂದನ ರೂಮಿಂದ ಬಾಗಿಲು ತೆಗಿತಾನೆ. ಅಷ್ಟೊತ್ತಿಗೆ ಹರಿ ಇದ್ದವನು, ಏನ್ರಿ ನೀವಿನ್ನೂ ಮಲಗಿಲ್ಲ, ನೋಡಿದರೆ ನೀವು ಬಾಗಿಲು ತೆಗ್ದಿದ್ದೀರಾ ಅಂದಾಗ, ಇಲ್ಲ ನಿದ್ದೆ ಬರ್ತಿರ್ಲಿಲ್ಲ, ನಿಮ್ಮ ಕಾರ್ ಸೌಂಡ್ ಕೇಳಿಸ್ತಲ್ಲ ಹಾಗಾಗಿ ಬಂದೆ. ಹೌದಾ ಅಂತ ಹೇಳ್ತಾರೆ. ಸರಿ ನೀವು ಊಟ ಮಾಡಿ, ನಾನು ರೂಮಿಗೆ ಹೋಗಿ ಮಲ್ಕೊಳ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಹೊರಗೆ ಹೋಗಿ ಹರಿ ಕೈಕಾಲು ಮುಖ ತೊಳೆಯೋಷ್ಟೊತ್ತಿಗೆ
ಕಂಠಿ ಬರ್ತಾನೆ. ಕಂಠಿ ಬಂದ ತಕ್ಷಣ ನೀರನ್ನ ತೆಗಿಬೇಕು ಅನ್ನೋಷ್ಟು ಮುಖಕ್ಕೆಲ್ಲ ಸೋಪ್ ಹಾಕ್ಕೊಂಡಿರ್ತಾನೆ ಹರಿ. ಇನ್ನು ನೀರಲ್ಲಿ ತೊಳ್ಕೊಬೇಕು ಅನ್ನೋಷ್ಟೊತ್ತಿಗೆ ಚೊಂಬನ್ನ ತೆಗ್ದಿಟ್ಟಿರ್ತಾನೆ ಕಂಠಿ. ಅಷ್ಟೊತ್ತಿಗೆ ಅಣ್ಣ ಅಣ್ಣ ಅಂತ ಕಿರ್ಚೋತ್ತಿಗೆ, ಏಯ್ ಅಣ್ಣನ ಯಾಕೋ ಕಿರ್ಚುತ್ತೆ, ಏಯ್ ನೀನು ಇಲ್ಲೇ ಇದೆಯೋನೋ, ಯಾಕೋ ಈ ಥರ ಮಾಡ್ತಿದ್ಯಾ, ಎರಡು ಬಿಟ್ಟರೆ ನೋಡು ನಿನಗೆ ಅಂತ ಈ ಕಡೆ ಹರಿ ಹೇಳ್ತಾನೆ. ತಗ ನೀರಲ್ಲಿ ಮುಖ ತೊಳ್ಕೊ ಫಸ್ಟು ಅಂತ ಹೇಳ್ತಾನೆ. ಕಂಠಿ ಕೇಳ್ತಾನೆ, ಅತ್ತಿಗೆಗೆ ನಿನ್ನ ಮೇಲೆ ಪ್ರೀತಿ ಬಂದಿದೆಯೋ ಕಣೋ ಅಂದಾಗ, ಪ್ರೀತಿನೂ ಇಲ್ಲ ಏನೂ ಇಲ್ಲ ಅಂತ ಟವಲಲ್ಲಿ ಮುಖ ಒರೆಸ್ಕೊಂಡು ಒಳಗೆ ಹೋಗಿ, ಏನಿದು ಇವತ್ತು ಸ್ಪೆಷಲ್ ಅಂದಾಗ, ದೋಸೆ ಅಂತ ದೋಸೆ ಚಟ್ನಿ ಹಾಕ್ಕೊಂಡು ತಿಂತಿರ್ತಾನೆ. ಅಷ್ಟೊತ್ತಿಗೆ ಕಂಠಿ ಬಂದು, ಇಲ್ಲ ಕಣೋ ನಿನ್ನೆ ಕಾಯ್ತಾ ಇದ್ರು, ಅವಾಗಿಂದ ಹರಿ ಯಾವಾಗ ಬರೋದು ಅಂತಲೇ ಕೇಳ್ತಾ ಇದ್ರು, ಅತ್ತಿಗೆಗೆ ನಿನ್ನ ಮೇಲೆ ಪ್ರೀತಿ ಬಂದಿದೆ ಅಂತ ಹೇಳ್ತಾ ಇರ್ತಾನೆ ಕಂಠಿ. ಹೌದನೋ, ಹಾಗೆ ಆದರೆ ಸಾಕು ಅಂತ ಮನಸ್ಸಲ್ಲಿ ಹರಿ ಹೇಳ್ತಾ ಇರ್ತಾನೆ. ನಿನಗೆ ಫೋನ್ ಮಾಡ್ತೀನಿ ಅಂತ ಹೋಗಿದ್ರು, ಫೋನ್ ಮಾಡಲಿಲ್ವಾ ಅಂತ ಕೇಳ್ತಾನೆ ಕಂಠಿ. ಹ್ಞೂ ಕಣ ಫೋನ್ ಮಾಡಿದರು, ಮತ್ತು ಫೋನ್ ಮಾಡಿದರು ಇಲ್ಲ ಅಂತ ಹೇಳ್ತೀಯಲ್ಲ, ನೋಡು ಅವರಿಗೆ ನಿಧಾನಾಗಿ ನಿನ್ನ ಮೇಲೆ ಪ್ರೀತಿ ಬರ್ತಿದೆ, ನೀನು ತಾಳ್ಮೆಯಿಂದ ಇಷ್ಟೇ ದಿನ ಕಾದಿದೀಯಂತೆ. ಹ್ಞೂ ಕಣ ಕಾಯ್ತೀನಿ, ಇಷ್ಟೇ ಅವರಾಗೆ ಅವರು ಪ್ರೀತಿನ ವ್ಯಕ್ತಪಡಿಸ್ತಾರೆ, ನೀನು ಅರ್ಜೆಂಟೆಲ್ಲ ಮಾಡೋಕ್ಕೆ ಹೋಗಬೇಡ, ಮತ್ತೇನೇನೋ ಆಗುತ್ತೆ ಅನ್ನೋಷ್ಟೊತ್ತಿಗೆ ಈ ಕಡೆ ವೈಭವಿ ಕಾಲ್ ಮಾಡ್ತಾಳೆ. ಯಾರ್ದೋ ಫೋನು ಅಂತ ಕೇಳಿದಾಗ, ಅದೇ ಕಣೋ ವೈಭವಿದು, ಯಾಕೋ ಫೋನ್ ರಿಸೀವ್ ಮಾಡಿ ಮಾತಾಡು ಅಂತ ಹರಿ ಹೇಳ್ತಾನೆ. ಅಯ್ಯೋ ಬೇಡಪ್ಪ ಬೇಡ, ಅವಳು ಸವಾಸನೇ ಬೇಡ. ಅಯ್ಯೋ ಹಾಗಂದರೆ ಹೇಗೋ, ಪ್ರೀತಿಲಿ ಬಿದ್ದ ಮೇಲೆ ಇದೆಲ್ಲ ಕಾಮನ್ ಕಣೋ, ಮಾತಾಡು, ಅವಳ ಹತ್ರ ಮಾತಾಡೋದ, ಗ್ಯಾರೇಜಲ್ಲಿ ಕೂತ್ಕೊಂಡಾಗನೂ ಮಾತಾಡಂತಾಳೆ, ಮಲಗ್ದಾಗನೂ ಮಾತಾಡು ಅಂತಾಳೆ, ಮನೆಗೆ ಹೋದಾಗನೂ ಮಾತಾಡು ಅಂತಾಳೆ. ಮಾತಾಡು ಏನು ವಿಡಿಯೋ ಕಾಲ, ಇಲ್ಲ ಕಣ ನಾರ್ಮಲ್ ಕಾಲು, ಆದರೂ ಅವಳದು ದೊಡ್ಡ ಟಾರ್ಚರು, ನನಗಂತೂ ಆಗಲ್ಲ, ಅಯ್ಯೋ ರಿಸೀವ್ ಮಾಡು ಅಂತಾನೆ. ಅಷ್ಟೊತ್ತಿಗೆ ಮತ್ತೆ ವೈಭವಿ ಫೋನ್ ಮಾಡ್ತಾಳೆ. ಹಲೋ ಏನು ಅಂದ, ಏನೋ ಫೋನ್ ರಿಸೀವ್ ಮಾಡೋಕ್ಕೆ ಇಷ್ಟು ಕಷ್ಟನಾ, ಏನು ಸಮಸ್ಯೆ ಅಂತ ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಅತ್ತಿಗೆಯಿಂದ ತಿಳ್ಕೊಬೇಕಾ, ಅಲ್ಲ ವೈಭವಿ ಅಂತ ಈ ಕಡೆ ಕಂಠಿಗೆ ಮಾತಾಡೋಕ್ಕೆ ಬಿಡಲ್ಲ. ಸಾಕು ನಿಲ್ಲಿಸು, ನೀನೇ ಹೇಳಿದ್ರೆ ನಾನು ಅರ್ಥ ಮಾಡ್ಕೊತಿರ್ಲಿಲ್ವ, ಏನೋ ಸಣ್ಣವಳು ಗೊತ್ತಾಗಲಿಲ್ಲ, ಏನೋ ಹೇಳಿಬಿಟ್ಲು, ಆದರೆ ನೀನೇ ಹೇಳ್ಬೋದಾಗಿತ್ತು ತಾನೇ ಈ ಥರ ಸಮಸ್ಯೆ ಆಗಿದೆ ಅಂತ ಕಂಠಿಗೆ ಒಂದು ಚೂರು ಮಾತಾಡೋಕ್ಕೆ ಬಿಡಲ್ಲ. ಅಷ್ಟೊತ್ತಿಗೆ ಕಂಠಿಗೆ ಮತ್ತು ಸಿಟ್ಟು ಬಂದು ಫೋನ್ ಕಟ್ ಮಾಡಿ, ಹಬ್ಬ ಇವಳು ಸವಾಸ ಅಂತೂ ನನಗಂತೂ ಬೇಡಪ್ಪ, ನಾನು ಹೋಗಿ ಫೋನ್ನ ಸೈಲೆಂಟ್ ಮಾಡಿ ಮಲ್ಕೊಂಡು ಬಿಡ್ತೀನಿ ಅಂತ ಈ ಕಡೆ ಕಂಠಿ ಹೋಗ್ತಾನೆ. ಈ ಕಡೆ ಹರಿಗೆ ಜೋರು ನಗು ಬರುತ್ತೆ. ನೀವೆಲ್ಲ ಹೆಂಗೆ ಲವ್ ಮಾಡ್ತೀರಾ ಏನಪ್ಪ ಅಂತ ನಗು ಬರುತ್ತೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಕ್ಕೆ ಕಾಯ್ತಾ ಇರಿ. ಥ್ಯಾಂಕ್ ಯು.